ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಲೆಟಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನನ್ನ ಭಾವಿ ಶಿಕ್ಷಕರೇ, ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿರುವಂತಹ ವಿಷಯಗಳೇನೆಂದರೆ ಮನೋವಿಜ್ಞಾನ ಹಾಗೂ ಅದರ ಇತಿಹಾಸ, ಅದಕ್ಕೆ ಸಂಬಂಧಪಟ್ಟಂತಹ ವಿಭಿನ್ನವಾದಂತಹ ವ್ಯಾಖ್ಯೆಗಳು ಹಾಗೂ ಅದರ ಇತರ ಶಾಖೆಗಳು, ಆ ಶಾಖೆಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೇನು, ಆ ಶೈಕ್ಷಣಿಕ ಮನೋವಿಜ್ಞಾನ ಯಾವೆಲ್ಲ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಸಹಕಾರಿಯಾಗಿದೆ ಎಂಬುದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಆನ್ಲೈನ್ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆಯ ಕ್ಲಾಸ್ನಲ್ಲಿ ಕೊನೆಯದಾಗಿ ನಾವು ಶಿಕ್ಷಣದ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆಗಳು ಏನು ಅಂತ ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಕ್ಲಾಸಲ್ಲಿ ಇದರ ಮುಂದುವರಿದ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಹಾಗಿದ್ದಲ್ಲಿ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆಗಳು ಏನು ಅಂತ ಮತ್ತೊಂದು ಬಾರಿ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡೋದಾದರೆ, ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡ್ತದೆ ಅನ್ನುವಂಥದ್ದು, ತರಗತಿಯ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು, ವೈಯಕ್ತಿಕ ಭಿನ್ನತೆಗಳು ಅಂತಂದರೆ ಇಂಡಿವಿಜುವಲ್ ಡಿಫ್ರೆನ್ಸಸ್, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು, ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು, ಆತನಲ್ಲಿ ಅವನದ್ದೇ ಆದಂತಹ ನಾಲೆಜ್ ಇರುತ್ತೆ, ಸ್ಕಿಲ್ಸ್ ಇರ್ತವೆ. ಅವುಗಳನ್ನೆಲ್ಲವರನ್ನ ಅರ್ಥ ಮಾಡಿಕೊಂಡು ಆತನ ಕಲಿಯುವ ರೀತಿಯನ್ನು ತಿಳ್ಕೊಂಡು ಆತನಿಗೆ ನಾವೇನು ಮಾಡಬೇಕಾಗ್ತದೆ, ಎಜುಕೇಟ್ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ಇದು ನಮಗೆ ತಿಳಿಸಿಕೊಡ್ತದೆ. ನೆಕ್ಸ್ಟು ಪರಿಣಾಮಕಾರಿ ಬೋಧನಾ ವಿಧಾನಗಳು, ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್, ಅವುಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡ್ತದೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಯಾಕೆ ಹಿಂದಿದ್ದಾರೆ, ಅದಕ್ಕೆ ಕಾರಣಗಳೇನು, ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸಬಹುದು ಅನ್ನುವಂಥದ್ದು. ಇನ್ನು ಮಾನಸಿಕ ಆರೋಗ್ಯದ ಜ್ಞಾನವನ್ನು ಪಡೆಯಲು ನಮಗಿದು ಸಹಾಯ ಮಾಡ್ತದೆ. ಪಠ್ಯಕ್ರಮ ಯಾವ ರೀತಿ ಇರಬೇಕು ಅಂತ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ತಿಳಿಸಿಕೊಡ್ತದೆ. ಕಲಿಕೆಯ ಫಲದ ಮೌಲ್ಯಮಾಪನ, ಪಾಠ ಮಾಡಿರ್ತಕ್ಕಂಥ ನಾವು ಅದು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಇದು ನಮಗೆ ಸಹಾಯ ಮಾಡಿಕೊಡ್ತದೆ. ಮುಂದುವರೆದಂತೆ ಸಂಶೋಧನೆಯಲ್ಲಿ ನಮಗಿದು ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡ್ತದೆ. ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಸ್ಪೆಷಲಿ ಏಬಲ್ಡ್ ಚೈಲ್ಡ್ ಅಂತ ಏನು ಇರ್ತವಲ್ಲ, ಅವುಗಳಿಗೆ ನಾವು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಇದು ನಮಗೆ ಸಹಾಯ ಮಾಡ್ತದೆ. ಧನಾತ್ಮಕ ಧೋರಣೆಗಳನ್ನು ಬೆಳೆಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಪಾಸಿಟಿವ್ ಅಟಿಟ್ಯೂಡ್ಸ್ಗಳನ್ನು ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಾಗಲು ಹೊರಟಿರೋಂಥವರಲ್ಲಿ ಇದು ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ ಅನ್ನುವಂಥದ್ದು. ಇವಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡ್ತಾ ಇರತಕ್ಕಂಥ ಕೊಡುಗೆ. ಈ ಮುಂದಿನ ಪ್ರಶ್ನೆಗಳಲ್ಲಿ ಸ್ವಲ್ಪ ಡೀಪಾಗಿ ಅವುಗಳ ವಿಸ್ತಾರತೆಯನ್ನು ನಾವು ತಿಳಿತಾ ಹೋಗೋಣ. ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗಿದೆ, ಯಾವ ರೀತಿ ಅದು ನಮಗೆ ನೆರವಾಗಿದೆ ಅಂತ ಈ ಒಂದು ಕ್ವಶನ್ ನಮಗೆ ಅರ್ಥ ಮಾಡಿಸ್ತದೆ ಅನ್ನುವಂಥದ್ದು. ಮಕ್ಕಳು ಹಲವಾರು ಹಂತಗಳ ಮೂಲಕ ಬೆಳವಣಿಗೆ ಮತ್ತು ವಿಕಾಸವನ್ನು ಹೊಂದುತ್ತಾರೆ. ಪ್ರತಿಯೊಂದು ವಿಕಾಸದ ಹಂತಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ. ಶಿಕ್ಷಕನು ವಿವಿಧ ಹಂತಗಳಲ್ಲಿ ಉದ್ಭವಿಸುವಂತಹ ಈ ಗುಣಲಕ್ಷಣಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಮಾತ್ರ ಪರಿಣಾಮಕಾರಿಯಾದಂಥ ಬೋಧನೆ ಮಾಡಬಲ್ಲ ಮತ್ತು ಶಿಕ್ಷಣದ ಗುರಿಗಳಿಗನುಗುಣವಾಗಿ ಮಕ್ಕಳ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರಬಲ್ಲನಾಗುತ್ತಾನೆ. ಅಂದರೆ ಈ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥದ್ದು ಹಲವಾರು ವಿಧಾನಗಳ, ಹಲವಾರು ಹಂತಗಳ ಮೂಲಕ ನಡೀತದೆ ಮಕ್ಕಳಲ್ಲಿ. ಪ್ರತಿಯೊಂದು ವಿಕಾಸದ ಹಂತಗಳು ಕೂಡ ಏನಾಗಿದ್ದಾವಪ್ಪ ಅಂತಂದ್ರೆ ಅದರದ್ದೇ ಆದಂತಹ ಗುಣಲಕ್ಷಣಗಳನ್ನು ಒಳಗೊಂಡಿರ್ತವೆ. ಈ ಗುಣಲಕ್ಷಣಗಳನ್ನು ಶಿಕ್ಷಕನಾದಂಥವನು ಅರ್ಥ ಮಾಡಿಕೊಂಡಿದ್ದಾಗ ಮಾತ್ರ ವಿವಿಧ ಹಂತಗಳಲ್ಲಿ ಉದ್ಭವಿಸಬಹುದಾದಂತಹ ಸಮಸ್ಯೆಗಳು ಆತನಿಗೆ ಗೊತ್ತಾಗ್ತವೆ.
ಸೊ ಹಾಗಂದರೆ ಆ ರೀತಿಯ ಸಮಸ್ಯೆಗಳನ್ನ ಪರಿಣಾಮಕಾರಿಯಾದಂತಹ ಬೋಧನೆಯ ಮೂಲಕ ಸರಿಪಡಿಸಬಲ್ಲನಾಗ್ತಾನೆ. ಹಾಗೂ ಮಕ್ಕಳಲ್ಲಿ ಅಪೇಕ್ಷಿತವಾದ ಬದಲಾವಣೆಯನ್ನು, ಬೇಕಾಗಿರುವಂತಹ ಬದಲಾವಣೆಯನ್ನು ತರುವಲ್ಲಿ ಆ ಶಿಕ್ಷಕ ಸಫಲನಾಗ್ತಾನೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ತರಗತಿ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಅಂದರೆ ಕ್ಲಾಸ್ ರೂಮ್ ಲರ್ನಿಂಗ್ ಪ್ಯಾಟರ್ನ್ ಆರ್ ಕ್ಲಾಸ್ ರೂಮಲ್ಲಿ ಯಾವ ರೀತಿ ಒಂದು ಕಲಿಕೆ ನಡೀತದೆ ಅನ್ನುವಂಥದ್ದನ್ನು ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನೆರವು ಮಾಡುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಈ ಶೈಕ್ಷಣಿಕ ಮನೋವಿಜ್ಞಾನ ಇದರ ಜ್ಞಾನ ಐತಲ್ಲ, ತರಗತಿಯ ಶಿಕ್ಷಕನಿಗೆ ಕಲಿಕಾ ಪ್ರಕ್ರಿಯೆ ಮತ್ತು ಕಲಿಕೆಯ ಸಮಸ್ಯೆಗಳನ್ನು ಏನು ಮಾಡ್ತದೆ, ಪರಿಚಯ ಮಾಡಿಕೊಡ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಶಿಕ್ಷಕನಿಗೆ ಕಲಿಕೆ ಹೆಂಗೆ ನಡೀತದೆ ಹಾಗೂ ಆ ತರಗತಿ ಕಲಿಕೆಯ ಸಮಸ್ಯೆಗಳು ಏನೇನೆಲ್ಲ ಬರ್ತವೆ ಅನ್ನೋದನ್ನು ಇದು ಅವನಿಗೆ ಪರಿಚಯ ಮಾಡಿಕೊಡ್ತದೆ. ಇದರ ಜೊತೆಗೆ ಆ ಶಿಕ್ಷಕನಿಗೆ ತರಗತಿಯ ಕಲಿಕೆಯ ಸಮಗ್ರ ಸಿದ್ಧಾಂತವನ್ನು ರೂಪಿಸಲಿಕ್ಕೆ ನೆರವಾಗ್ತದೆ. ಸೊ ಹಾಗಿದ್ದಲ್ಲಿ ಏಜ್ ವೈಸು ಯಾವ ರೀತಿ ಮಕ್ಕಳಲ್ಲಿ ಕಲಿಕೆ ಆಗ್ತದೆ, 5ನೇ ತರಗತಿಯ ಮಗು ಹೆಂಗೆ ಕಲಿತದೆ, 8ನೇ ತರಗತಿಯ ಮಗು ಹೆಂಗೆ ಕಲಿತದೆ, ಆತ ಕಲಿಯುವಂಥ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳಲ್ಲೇ ಒಳಪಡುತ್ತಾನೆ, ಅವುಗಳನ್ನ ಹೇಗೆ ಸರಿಪಡಿಸಬೇಕು ಅಂಥೇಳಿ ಶಿಕ್ಷಕ ತನ್ನದೇ ಆದಂಥ ಒಂದು ಸಮಗ್ರ ಸಿದ್ಧಾಂತವನ್ನು ಇಲ್ಲಿ ರೂಪಣೆ ಮಾಡಿಕೊಳ್ಳೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಆತನಿಗೆ ಸಹಾಯ ಮಾಡ್ತದೆ ಅನ್ನುವಂಥದ್ದು. ಮತ್ತು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಬೇಕಾದರೆ, ಆ ಟೀಚಿಂಗ್ ಏನಾದರೂ ಎಫೆಕ್ಟಿವ್ ಆಗಬೇಕು ಅಂತಂದರೆ ಶಿಕ್ಷಕ ಅನ್ನುವಂಥವನು ಕಲಿಕೆಯ ತತ್ವಗಳನ್ನು, ಕಲಿಕಾ ಪ್ರಕ್ರಿಯೆಯ ವಿವಿಧ ಮಾರ್ಗಗಳನ್ನು, ಕಲಿಕೆಯ ಸಮಸ್ಯೆಗಳನ್ನು ಮತ್ತು ಅವುಗಳನ್ನು ಪರಿಹರಿಸತಕ್ಕಂಥ ಕ್ರಮಗಳನ್ನು ತಿಳಿದುಕೊಂಡಿರಬೇಕು. ಕಲಿಕಾ ತತ್ವ, ಕಲಿಕಾ ಪ್ರಕ್ರಿಯೆಯ ವಿವಿಧ ಮಾರ್ಗಗಳು ಹಾಗೂ ಕಲಿಕೆಯ ಸಮಸ್ಯೆಗಳು ಹಾಗೂ ಅವುಗಳನ್ನ ಪರಿಹರಿಸುವಂತಹ ಕ್ರಮಗಳು ಇವೆಲ್ಲ ಎಲ್ಲಿ ಸಿಗ್ತವೆ ನಮಗಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನ ಕ್ಲಾಸ್ ರೂಮ್ ಕಲಿಕೆ, ತರಗತಿ ಕಲಿಕೆಯಲ್ಲಿ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗ್ತದೆ? ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಮಗೆ ಎಜುಕೇಷನಲ್ ಸೈಕಾಲಜಿ ಹೇಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ವಿಶ್ವದ ಯಾವುದೇ ಇಬ್ಬರು ವ್ಯಕ್ತಿಗಳನ್ನು ನೀವು ತೆಗೆದುಕೊಂಡ್ರೆ ಅವರು ಎಲ್ಲ ರೀತಿಯಲ್ಲಿಯೂ ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದ್ವಿತೀಯವಾದಂತಹ ವ್ಯಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನಪ್ಪ ಅಂತಂದ್ರೆ ಯೂನೀಕ್. ಅದ್ವಿತೀಯ ಅಂದರೆ ಯೂನೀಕ್. ತರಗತಿಗೆ ಬರುವಂತಹ ಎಲ್ಲ ಮಕ್ಕಳಲ್ಲಿಯೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ವಿಭಿನ್ನತೆಯನ್ನು ಕಾಣ್ತೇವೆ. ಕಾಣ್ತೀವಿ ಅಂತಂದರೆ ಎಲ್ಲ ಮಕ್ಕಳು ಒಂದೇ ಇಂಟೆಲಿಜೆನ್ಸನ್ನು ಹೊಂದಿರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ರೀತಿಯ ತಾರ್ಕಿಕ ಆಲೋಚನೆಗಳನ್ನು ಹೊಂದಿರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ರೀತಿಯ ಕಲಿಕಾ ವೇಗವನ್ನು ಹೊಂದಿರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ರೀತಿಯ ಅಟಿಟ್ಯೂಡನ್ನು, ಮನೋಭಾವನೆಯನ್ನು ಹೊಂದಿರೋದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ವಿಶಿಷ್ಟನಾದಂಥವನೇ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನದೇ ಆದಂತಹ ಜ್ಞಾನವನ್ನು ಹೊಂದಿರ್ತಾನೆ. ಓಕೆ, ಸೊ ಇದನ್ನು ನಾವು ತಿಳ್ಕೋಬೇಕು. ಶಿಕ್ಷಕರಾದಂಥವ್ರು ನಾವು ಇದನ್ನು ತಿಳ್ಕೋಬೇಕು. ಇನ್ನು ಶಿಕ್ಷಕ ವೈಯಕ್ತಿಕ ಭಿನ್ನತೆಗಳ ಜ್ಞಾನವನ್ನು ಹೊಂದಿದ್ದಲ್ಲಿ ತರಗತಿಯ ಮಕ್ಕಳ ಅಗತ್ಯತೆ ಹಾಗೂ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತನ್ನ ಬೋಧನೆಯನ್ನು ಹೊಂದಿಸಿಕೊಳ್ಳಬಲ್ಲ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯೂನೀಕ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದಂತಹ ವಿಭಿನ್ನವಾದಂಥ ಜ್ಞಾನವನ್ನು ಹೊಂದಿದ್ದಾನೆ, ವೈಯಕ್ತಿಕವಾದಂತಹ ಭಿನ್ನತೆಗಳನ್ನು ಹೊಂದಿದ್ದಾನೆ ಅನ್ನುವಂಥ ಜ್ಞಾನ ಆ ಶಿಕ್ಷಕನಿಗಿದ್ದಲ್ಲಿ ಶಿಕ್ಷಕ ಏನು ಮಾಡ್ಬೋದು ಅಂತಂದರೆ ಆ ವಿದ್ಯಾರ್ಥಿಗಳ ನೀಡ್ಸ್ ಏನಿದ್ದಾವೆ, ಅಗತ್ಯತೆಗಳೇನಿದ್ದಾವೆ ಹಾಗೂ ಅವರ ಕೆಪಾಸಿಟೀಸ್ ಏನಿದ್ದಾವೆ, ಅವರ ಸಾಮರ್ಥ್ಯಗಳೇನಿದ್ದಾವೆ ಅವುಗಳಿಗೆ ಅನುಗುಣವಾಗಿ ತನ್ನ ಟೀಚಿಂಗ್ ಮೆಥಡನ್ನು, ತನ್ನ ಬೋಧನಾ ವಿಧಾನಗಳನ್ನು ಹೊಂದಿಸಿಕೊಳ್ಳಬಲ್ಲ. ಇನ್ನು ವೈಯಕ್ತಿಕ ಭಿನ್ನತೆಗಳಿಗೆ ಕಾರಣವಾಗುವಂತಹ ಅಂಶಗಳನ್ನು ತಿಳಿದುಕೊಂಡು, ಹಾಗಿದ್ದಲ್ಲಿ ಈ ಇಂಡಿವಿಜುವಲ್ ಡಿಫರೆನ್ಸಸ್ಗಳಿಗೆ ಏನೇನು ಕಾರಣಗಳಿದ್ದಾವೆ ಅವುಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಸಾಮರ್ಥ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಆ ಶಿಕ್ಷಕ ಏನು ಮಾಡಬಹುದಪ್ಪ ಅಂತಂದ್ರೆ ನಿರ್ಮಾಣ ಮಾಡಬಲ್ಲ. ಹಾಗಿದ್ದಲ್ಲಿ ಮಕ್ಕಳ ಸಾಮರ್ಥ್ಯಗಳನ್ನು ನಾವು ಬೆಳೆಸಬೇಕು ಅಂತಂದರೆ ಅವುಗಳಿಗೆ ಆ ಸಾಮರ್ಥ್ಯದ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣವನ್ನು, ಎನ್ವಿರಾನ್ಮೆಂಟನ್ನು ನಾವು ಕ್ಲಾಸ್ ರೂಮಲ್ಲಿ ಬೆಳೆಸಬೇಕಾಗ್ತದೆ ಅನ್ನುವುದನ್ನು ಆತ ತಿಳ್ಕೊಳ್ತಾನೆ. ಅದನ್ನು ಮಾಡಲಿಕ್ಕೆ ಕೂಡ ಮುಂದುವರಿತಾನೆ. ಇನ್ನು 59ನೇ ಪ್ರಶ್ನೆ ಏನಿದೆ, ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ತಿಳಿದುಕೊಳ್ಳುವುದಕ್ಕೆ
ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗ್ತದೆ ಅಂದರೆ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗ್ತದೆ ಅನ್ನುವಂಥದ್ದು. ಸಮರ್ಪಕ ಬೋಧನಾ ವಿಧಾನಗಳ ಕೊರತೆ ತರಗತಿಯ ಸಂವಹನ ಕ್ರಿಯೆಯ ವಿಫಲತೆಗೆ ಕಾರಣವಾಗ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಸಮರ್ಪಕ ಬೋಧನಾ ವಿಧಾನಗಳ ಜ್ಞಾನವನ್ನು ಕೊಡ್ತದೆ. ನೋಡ್ರಿ, ಇಲ್ಲಿ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್ಗಳನ್ನು ನಾವು ಅಪ್ಲೈ ಮಾಡಿಕೊಳ್ದೇನೆ ಕ್ಲಾಸ್ನಲ್ಲಿ ಟೀಚ್ ಮಾಡ್ತು ಅಂದರೆ ಅಲ್ಲಿ ಸಂವಹನ ಕ್ರಿಯೆ ಏನಾಗ್ತದೆ, ವಿಫಲಗೊಳ್ತದೆ. ಈ ಕಾರಣದಿಂದ ಏನಾಗ್ತದೆ ಅಂತಂದರೆ ಮಕ್ಕಳಲ್ಲಿ ಕಲಿಕೆ ಉಂಟಾಗುವುದಿಲ್ಲ. ಸೊ ಹಾಗಿದ್ದಲ್ಲಿ ಈ ಬೋಧನಾ ವಿಧಾನಗಳ ಜ್ಞಾನವನ್ನು ಯಾರು ಕೊಡ್ತಾರೆ ನಮಗೆ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಕೊಡ್ತದೆ. ಹಾಗಾದರೆ ಅವು ಯಾವ್ಯಾವ ವಿಭಿನ್ನವಾದಂತಹ ಬೋಧನಾ ವಿಧಾನಗಳಿದ್ದಾವೆ ಅಂತ ನಾವು ಮುಂದೆ ತಿಳಿತಾ ಹೋಗೋಣ. ಬೋಧನೆಯಲ್ಲಿ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುವುದಕ್ಕೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ನೆರವಾಗ್ತದೆ. ವಿವಿಧ ವಯೋಮಾನದ ಮಕ್ಕಳ ಬೋಧನೆಯಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾದ ವಿವಿಧ ಮಾರ್ಗೋಪಾಯಗಳನ್ನು ಹಾಗೂ ಬೋಧನಾ ವಿಧಾನಗಳ ಜ್ಞಾನವನ್ನು ಕೂಡ ತರಗತಿಯಲ್ಲಿ ಇರುವಂತಹ ವಿಭಿನ್ನವಾದಂತಹ ವಯೋಮಾನದ ಮಕ್ಕಳ ಬೋಧನೆಯಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳು ಹಾಗೂ ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅಗತ್ಯವಾದಂತಹ ಮಾರ್ಗೋಪಾಯಗಳು ಯಾವಿದಾವೆ ಹಾಗೂ ಬೋಧನಾ ವಿಧಾನಗಳ ಜ್ಞಾನವನ್ನು ಕೂಡ ಈ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ನೀಡುತ್ತದೆ. ಹಾಗಿದ್ದಲ್ಲಿ ವಿಭಿನ್ನ ರೀತಿಯ ಟೀಚಿಂಗ್ ಮೆಥಡ್ಸು ಹಾಗೂ ಟೀಚಿಂಗ್ ಟೆಕ್ನಿಕ್ಸ್ ಯಾವ್ಯಾವ ಇದ್ದಾವೆ ಅನ್ನೋದನ್ನು ಸ್ವಲ್ಪ ಕ್ವಿಕ್ಕಾಗಿ ನೋಡ್ತಾ ಹೋಗ್ಬಿಡೋಣ. ಇದರದ ಎಕ್ಸ್ಪ್ಲನೇಷನನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಆದರೆ ಒಂದು ನಿಮಗೆ ಐಡಿಯಾ ಬರಲಿ, ಟೀಚಿಂಗ್ ಮೆಥಡು, ಟೀಚಿಂಗ್ ಟೆಕ್ನಿಕ್ಕು ಅಂತ ನಾನು ಹೇಳ್ತಾ ಹೋದರೆ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಲ್ಲ. ಸೊ ಹೀಗಾಗಿ ಯಾವ್ಯಾವ ಟೀಚಿಂಗ್ ಮೆಥಡ್ಸು ಅಂತಂದರೆ ನಿಮಗೆಲ್ಲ ಗೊತ್ತಿರುವಂಗೆ ಲೆಕ್ಚರ್ ಮೆಥಡ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ರೀಡಿಂಗ್ ಆಗಿರ್ಬೋದು, ಡಿಸ್ಕಷನ್ ಮೆಥಡ್ ಆಗಿರ್ಬೋದು, ಟೀಮ್ ಟೀಚಿಂಗ್, ಡೆಮಾನ್ಸ್ಟ್ರೇಷನ್ ಮೆಥಡ್, ಪ್ರಾಜೆಕ್ಟ್ ಮೆಥಡ್, ಆ್ಯಕ್ಟಿವಿಟಿ ಮೆಥಡ್, ಸ್ಟೋರಿ ಟೆಲ್ಲಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಇಲಸ್ಟ್ರೇಷನ್ ಮೆಥಡ್, ಡ್ರಿಲ್ಲಿಂಗ್ ಮೆಥಡ್, ಸೊಕ್ರಾಟಿಕ್ ಮೆಥಡ್, ಸಿಮ್ಯುಲೇಟೆಡ್ ಟೀಚಿಂಗ್, ಪ್ರೋಗ್ರಾಮ್ಡ್ ಲರ್ನಿಂಗ್, ಮೈಕ್ರೋ ಟೀಚಿಂಗ್, ಇವೆಲ್ಲ ರೀತಿಯ ಟೀಚಿಂಗ್ ಮೆಥಡನ್ನು ನಾವು ಮುಂದಿನ ತರಗತಿಯಲ್ಲಿ ಡೀಪಾಗಿ ಕಲಿತಾ ಹೋಗೋಣ ಅಂತ ಹೇಳ್ತಾ, ಟೈಪ್ಸ್ ಆಫ್ ಟೀಚಿಂಗ್ ಟೆಕ್ನಿಕ್ಸ್ ಯಾವ್ಯಾವಿದ್ದಾವೆ: ಕ್ವಶ್ಚನ್ನಿಂಗ್ ಟೆಕ್ನಿಕ್, ನರೇಷನ್ ಟೆಕ್ನಿಕ್, ಡಿಸ್ಕ್ರಿಪ್ಷನ್ ಟೆಕ್ನಿಕ್, ಪೀರ್ ಟೀಚಿಂಗ್ ಟೆಕ್ನಿಕ್, ಎಕ್ಸ್ಪೋಸಿಷನ್ ಟೆಕ್ನಿಕ್, ಇಂಟಿಗ್ರೇಟೆಡ್ ಟೀಚಿಂಗ್, ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಸೂಪರ್ವೈಸ್ಡ್ ಸ್ಟಡಿ ಟೆಕ್ನಿಕ್, ಇಲಸ್ಟ್ರೇಷನ್ ಟೆಕ್ನಿಕ್, ವಿಜುವಲೈಸೇಷನ್ ಟೆಕ್ನಿಕ್, ಇವೆಲ್ಲ ವಿಭಿನ್ನ ರೀತಿಯ ಟೀಚಿಂಗ್ ಟೆಕ್ನಿಕ್ಸು ಆಗಿ ನಮಗೆ ಕಾಣಸಿಗ್ತವೆ ಅನ್ನುವಂಥದ್ದು. ಇನ್ನು 60ನೇ ಪ್ರಶ್ನೆಯನ್ನು ನೋಡೋದಾದರೆ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗ್ತದೆ? ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕಂತಂದರೆ ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಹೇಗೆ ಸಹಾಯವಾಗ್ತದೆ ಅನ್ನುವಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ವಿವಿಧ ವಯೋಮಾನದಲ್ಲಿ ಮಕ್ಕಳ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿದುಕೊಳ್ಳುವುದಕ್ಕೆ ಸೂಕ್ತ ಪರಿಹಾರವನ್ನು ಕೈಗೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. If a teacher knows the methods of psychology, educational psychology especially, if a teacher knows have the knowledge of educational psychology, then he can easily understand the problems that are being faced by a student. Then only he can able to give the solution to the student. ಶೈಕ್ಷಣಿಕ ಮನೋವಿಜ್ಞಾನದ ತಳಸ್ಪರ್ಶಿಯಾದ ಜ್ಞಾನ ಆ ಶಿಕ್ಷಕನಲ್ಲಿ ಇದ್ದದ್ದೇ ಆದಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಸಮಸ್ಯೆಗಳೇನೇನು ಬರ್ತವೆ ಅವುಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಶಿಕ್ಷಕ ಏವಲಾಗಿರ್ತಾನೆ, ಸಮರ್ಥನಾಗಿರ್ತಾನೆ. ಹಾಗೂ ತಿಳಿದುಕೊಂಡ ನಂತರ ಆ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೂಡ ಕೊಡಲಿಕ್ಕೆ, ಸೊಲ್ಯೂಷನ್ಸ್ಗಳನ್ನು ಕೊಡಲಿಕ್ಕೆ, ಮಾರ್ಗೋಪಾಯಗಳನ್ನು ಕೊಡಲಿಕ್ಕೆ ಆತ ಏಬಲ್ ಆಗ್ತಾನೆ. 61ನೇ ಪ್ರಶ್ನೆ, ಮಾನಸಿಕ ಆರೋಗ್ಯದ ಜ್ಞಾನವನ್ನು ಪಡೆಯಲು ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗ್ತದೆ? ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಸೊ ಈ ಮೆಂಟಲ್ ಹೆಲ್ತನ್ನು ಪಡೆದುಕೊಳ್ಳೋಕ್ಕೆ, ಅದರ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗ್ತದೆ? ಪರಿಣಾಮಕಾರಿ ಕಲಿಕೆಗೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಪ್ರಮುಖ. ಕೇವಲ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಅಷ್ಟೇ ಅಲ್ಲದೆ ಶಿಕ್ಷಕರ ಮಾನಸಿಕ ಆರೋಗ್ಯವೂ ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತದೆ ಪರಿಣಾಮಕಾರಿ ಕಲಿಕೆಯಲ್ಲಿ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ
ಇದರ ಸಹಾಯದಿಂದ, ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನದ ಸಹಾಯದಿಂದ ಶಿಕ್ಷಕನು ಮಾನಸಿಕ ಅಸ್ವಸ್ಥತೆ ಮತ್ತು ಅಪಸಮಾಯೋಜನೆಗೆ ಕಾರಣಗಳನ್ನು ಕಂಡುಹಿಡಿಯಲಿಕ್ಕೆ ಮುಂದಾಗ್ತಾನೆ. ಮಾನಸಿಕ ಅಸ್ವಸ್ಥತೆ ಏನಿದೆ ಹಾಗೂ ಅಪಸಮಾಯೋಜನೆಗೆ ಕಾರಣಗಳೇನಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಆತ ಮುಂದಾಗ್ತಾನೆ ವಿತ್ ದ ಹೆಲ್ಪ್ ಆಫ್ ಎಜುಕೇಷನಲ್ ಸೈಕಾಲಜಿ. ಇನ್ನು ಮಾನಸಿಕ ಆರೋಗ್ಯಶಾಸ್ತ್ರದ ಪ್ರಾಥಮಿಕ ಜ್ಞಾನವನ್ನು ಶಿಕ್ಷಕ ಹೊಂದಿದ್ದಲ್ಲಿ ಮಕ್ಕಳು ಅಪಸಮಾಯೋಜಿತರಾಗುವುದು ಅನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿರಿ, ಈ ಅಪಸಮಾಯೋಜನೆ ಅಂದರೆ ಅಂತಂದರೆ ಏನಪ್ಪ ಅಂತಂದರೆ ಸಮಾಯೋಜನೆಯ ಅಪೋಸಿಟ್ ಅದು. ಸಮಾಯೋಜನೆ ಅಂತಂದರೆ ಎಲ್ಲ ನೀಟಾಗಿ ಅಡ್ಜಸ್ಟ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು. ಇನ್ನು ಅಪಸಮಾಯೋಜನೆ ಅಂತಂದರೆ ದೇ ಆರ್ ಮಾಲ್ ಅಡ್ಜಸ್ಟೆಡ್, ಅಂತಂದರೆ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿಯೂ ಕೂಡ ನೀಟಾಗಿ ಇರೋದಿಲ್ಲ, ಯಾವುದೇ ಒಂದು ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನು ನಾವು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡಿರುವುದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ನಾವೇನಂತ ಕರಿತೀವಿ? ಅಪಸಮಾಯೋಜಿತರು ಅಂತ ಕರಿತೇವೆ. ಸೊ ಮೆಂಟಲಿ ಡಿಸಾರ್ಡರ್ಡ್ ಆಗಿರ್ಬೋದು, ಹಾಗೂ ಕಲಿಕೆಯಲ್ಲಿ ಒಂದಿಷ್ಟು ವಿಭಿನ್ನವಾದಂಥ ಸಮಸ್ಯೆಗಳನ್ನ ಹೊಂದಿರುವಂಥವರಾಗಿರ್ಬೋದು. ಇವರೆಲ್ಲ ಏನಾಗ್ತಾರಪ್ಪ ಅಂದ್ರೆ ಮಾಲ್ ಅಡ್ಜಸ್ಟೆಡ್ ಸ್ಟೂಡೆಂಟ್ಸ್ ಅಂತ ಕರೆಸ್ಕೊಳ್ತಾರೆ, ಅಪಸಮಾಯೋಜಿತರಾಗ್ತಾರೆ. ಇನ್ನು 62ನೇ ಪ್ರಶ್ನೆ, ಪಠ್ಯಕ್ರಮ ರಚನೆಗೆ ಶೈಕ್ಷಣಿಕ ಮನೋವಿಜ್ಞಾನ ಹೆಂಗೆ ನೆರವಾಗ್ತದೆ? ಸಿಲಾಬಿ ಅನ್ನು ನಾವೇನು ರಚನೆ ಮಾಡ್ತೀವಲ್ಲ, ಪುಸ್ತಕ ಟೆಕ್ಸ್ಟ್ ಬುಕ್ಕನ್ನು ಏನು ರಚನೆ ಮಾಡ್ತೀವಲ್ಲ, ಟೆಕ್ಸ್ಟ್ ಬುಕ್, ಸಿಲಾಬಸ್, ಸಿಲಾಬಿ. ಟೆಕ್ಸ್ಟ್ ಬುಕ್ಕು, ಸಿಲಾಬಸ್ಸು, ಸಿಲಾಬಿ ಇವೇನಪ್ಪ ಅಂದರೆ ಒಂದಾದ ಮೇಲೆ ಒಂದು ಬರುವಂಥದ್ದು. ಸೊ ಸಿಲಾಬಸ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಟೆಕ್ಸ್ಟ್ ಬುಕ್ಕನ್ನು ರೆಡಿ ಮಾಡ್ತೇವೆ. ಓಕೆ, ಸಿಲಾಬಿ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಸಿಲಾಬಸ್ಸಿನ ಬಹು ವಚನ ರೂಪ ಅದು ಸಿಲಾಬಿ ಅನ್ನುವಂಥದ್ದು. ಸೊ ಹಾಗಿದ್ದಲ್ಲಿ ಈ ಒಂದು ಪಠ್ಯಕ್ರಮ ಅಂದರೆ ಯಾವ್ಯಾವ ರೀತಿ ಪಾಠ ಬೋಧನೆ ಮಾಡಬೇಕು, ಯಾವ್ಯಾವ ರೀತಿ ಪಾಠ ಇರಬೇಕು, ಪುಸ್ತಕ ಹೆಂಗಿರಬೇಕು, ಓಕೆ, ಇದನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಹೆಂಗೆ ನೆರವಾಗ್ತದೆ ಅಂತಂದರೆ, ವಿಭಿನ್ನವಾದಂತಹ ಹಂತಗಳಿಗೆ ಪಠ್ಯಕ್ರಮವನ್ನು ರಚಿಸುವಾಗ, ವಿವಿಧ ಹಂತಗಳಿಗೆ ಪಠ್ಯಕ್ರಮವನ್ನು ರಚಿಸುವಾಗ ಶೈಕ್ಷಣಿಕ ಮನೋವಿಜ್ಞಾನದ ತತ್ವಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಹಂಗಂತಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನದ ತತ್ವಗಳು ಯಾವುವು ಅಂತಂದ್ರೆ ಇಲ್ಲಿ ನಮಗೆ ಸಿಗ್ತವೆ. ಇಲ್ಲಿ ಓದ್ಕೊಳ್ಳೋಣ ಅವನ್ನೇ. ನೆಕ್ಸ್ಟು, ಪಠ್ಯಕ್ರಮ ರಚನೆಯಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆಗಳು ಏನು, ಅವರ ಬೌದ್ಧಿಕ ವಿಕಾಸದ ಲಕ್ಷಣಗಳು, ಕಲಿಕೆಯ ವಿಧಗಳು ಮತ್ತು ಸಮಾಜದ ಅಗತ್ಯತೆಗಳನ್ನು ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕಾಗ್ತದೆ. ಹಾಗೂ ಇತ್ತೀಚಿನ ಪಠ್ಯಕ್ರಮಗಳಲ್ಲಿ ಹೆಚ್ಚಾಗಿ ವ್ಯಕ್ತಿಯ ಮತ್ತು ಸಮಾಜದ ಅಗತ್ಯತೆಗಳನ್ನು ಪರಿಗಣನೆಯಲ್ಲಿಟ್ಕೊಂಡೇ ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಿದ್ದಲ್ಲಿ ಆ ಮನೋವೈಜ್ಞಾನಿಕ ತತ್ವಗಳು ಯಾವುವು ಅನ್ನೋದನ್ನು ಕ್ವಿಕ್ಕಾಗಿ ನಾವು ನೋಡ್ತಾ ಹೋದರೆ, ದ ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್. ಈ ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಅನ್ನುವಂಥದ್ದು ಇದರದ್ದು ಫೋಕಸ್ ಏರಿಯಾ ಏನಪ್ಪ ಅಂತಂದ್ರೆ ಡ್ರೈವ್ ಟು ಲರ್ನ್ ಅಂತಂದರೆ ಮಕ್ಕಳಲ್ಲಿ ಕಲಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿ ಮಾಡ್ತದೆ. ಏನಪ್ಪ, ಯೂಸಿಂಗ್ ಎಕ್ಸಾಂಪಲ್ಸ್ ಇನ್ ದ ಕ್ಲಾಸ್. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಯಾವ ತೊಗೋಬೋದು ನಾವು? ಗೇಮ್ಸ್ ಆ್ಯಂಡ್ ರಿವಾರ್ಡ್ಸನ್ನು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಮೋಟಿವೇಶನನ್ನು ನಾವು ತರುವಂಥದ್ದು. ಇನ್ನು ಇಂಡಿವಿಜುವಲ್ ಡಿಫ್ರೆನ್ಸಸ್, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಏನು ಮಾಡ್ತೈತಿ ಅಂತಂದ್ರೆ ಲರ್ನರ್ ಡೈವರ್ಸಿಟಿ ಏರಿಯಾ ಮೇಲೆ ಇದೇನು ಮಾಡ್ತದೆ, ಜಾಸ್ತಿ ಫೋಕಸ್ ಮಾಡ್ತದೆ. ಸೊ ಇಲ್ಲಿ ಏನು ಮಾಡ್ತದೆ, ಗ್ರೂಪ್ ವರ್ಕ್ ಬೈ ಎಬಿಲಿಟಿಗೆ ಆಧಾರವಾಗಿ ನಾವು ಗ್ರೂಪ್ ವರ್ಕನ್ನು ಕೊಡ್ತಾ ಬಂದರೆ ಇದು ಏನಾಗ್ತದೆ, ಅವರಲ್ಲಿರುವಂಥ ಲರ್ನಿಂಗ್ ಡೈವರ್ಸಿಟಿಯನ್ನು ಪುಷ್ಟೀಕರಣ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಇನ್ನು ಪ್ರಿನ್ಸಿಪಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್. ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್ ಅಂತಂದರೆ ವಿದ್ಯಾರ್ಥಿಗಳು ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಇರುವಾಗ ಅವರು ಕಲಿತಾ ಹೋದಂತೆಲ್ಲ ನಾವು ಅವ್ರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಪುಷ್ಟೀಕರಣವನ್ನು ಕೊಡಬೇಕು. ಅವರು ಕಲಿಕೆಯಲ್ಲಿ ಯಾವ ರೀತಿ ಮುಂದೆ ಹೋಗ್ತಾ ಇದ್ದಾರೆ, ಅವರ ರಿಸಲ್ಟ್ಗಳನ್ನು ಅಥವಾ ಅವರ ಒಂದು ಬೆಳವಣಿಗೆಯನ್ನು ನೋಡ್ತಾ ನಾವೇನು ಮಾಡಬೇಕಪ್ಪ ಅವರಿಗೆ, ವಾವ್, ಶಬಾಷ್, ನೈಸ್, ಗುಡ್, ಒಳ್ಳೆಯದು, ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದೆಯಾ, ಹಿಂಗೆ ನಾವು ಏನು ಮಾಡಬೇಕು, ಫೀಡ್ಬ್ಯಾಕ್ ಕೊಡ್ತಾ ಹೋದ್ವಿ ಅಂತಂದರೆ ಅವ್ರು ಏನೇನೋ ಬೆಳವಣಿಗೆಯನ್ನು ಮಾಡ್ಕೋಬೇಕು, ಇನ್ನೂ ಯಾವುದರಲ್ಲಿ ಅವರು ತಿದ್ದುಕೊಳ್ಳಬೇಕು ಅಂತ ನಾವು ಹೇಳ್ತಾ ಹೋದ್ವಿ ಅಂತಂದರೆ ಅವರಲ್ಲಿ ಏನಾಗ್ತದೆ, ಕಲಿಕೆ ಜಾಸ್ತಿ ಆಗುತ್ತೆ. ಈ ಒಂದು ಪ್ರಿನ್ಸಿಪಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್ ಅನ್ನುವಂಥದ್ದು ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತದೆ ಅಂದರೆ ಬಿಹೇವಿಯರ್ ಸ್ಟ್ರೆಂಥನಿಂಗ್. ಅವರಲ್ಲಿ ಕಂಡುಬರುವಂತಹ ಆ ಒಂದು ಬಿಹೇವಿಯರನ್ನು ಸ್ಟ್ರೆಂಥನಿಂಗ್ ಮಾಡುತ್ತೆ. ಪ್ರೈಸ್ ಫಾರ್ ಎಫರ್ಟ್, ಅದೇ ವಿದ್ಯಾರ್ಥಿಗಳು ಹಾಕ್ತಾ ಇರತಕ್ಕಂಥ ಎಫರ್ಟ್ಸನ್ನು ನಾವು ಪ್ರೈಸ್ ಮಾಡಬೇಕು. ಇನ್ನು ಮೆಂಟಲ್ ಇಮೇಜರಿ, ಪ್ರಿನ್ಸಿಪಲ್ ಆಫ್ ಮೆಂಟಲ್ ಇಮೇಜರಿ, ಇದು ಫೋಕಸ್ ಮಾಡುವಂತಹ ಏರಿಯಾ ವಿಜುವಲ್ ಲರ್ನಿಂಗ್.
ಈ ಒಂದು ವಿಜುವಲ್ ಲರ್ನಿಂಗ್ನ ಸಹಾಯದಿಂದ ನಾವು ಡಯಾಗ್ರಾಮ್ಸ್ ಹಾಗೂ ಚಾರ್ಟ್ಸ್ಗಳನ್ನು ಬರೆದು ಹಾಕೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಜುವಲ್ ಲರ್ನಿಂಗನ್ನು ನಾವು ಜಾಸ್ತಿ ಮಾಡ್ಬೋದು. ಇನ್ನು ಆರ್ಗನೈಸೇಷನ್, ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ಅನ್ನುವಂಥದ್ದು ಯಾವ ಏರಿಯಾದ ಮೇಲೆ ಫೋಕಸ್ ಮಾಡ್ತದೆ ಅಂತಂದರೆ ಸ್ಟ್ರಕ್ಚರ್ಡ್ ಕಂಟೆಂಟ್ ಮೇಲೆ ಇದು ಫೋಕಸ್ ಮಾಡ್ತದೆ. ಸ್ಟೆಪ್ ಬೈ ಸ್ಟೆಪ್ ಲೆಸನ್ಸ್ಗಳನ್ನು ನಾವು ಕೊಡ್ತಾ ಹೋದ್ವಿ ಅಂತಂದರೆ ಮಕ್ಕಳಲ್ಲಿ ಜ್ಞಾನ ಏನಾಗ್ತದೆ, ಸರಿಯಾಗಿ ಸ್ಟ್ರಕ್ಚರ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಇನ್ನು ಪ್ರಿನ್ಸಿಪಲ್ ಆಫ್ ಕಾಂಪ್ರಿಹೆನ್ಷನ್ನಲ್ಲಿ ಏನು ಮಾಡಲಾಗ್ತದೆ, ಕನ್ಸೆಪ್ಚುವಲ್ ಕ್ಲಾರಿಟಿ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾಗ್ತದೆ. ಇಲ್ಲಿ ಆಸ್ಕಿಂಗ್ ಪ್ರೋಬಿಂಗ್ ಕ್ವಶನ್ಸ್ ಅಂತಂದರೆ ನಮ್ಮ ಒಂದು ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂತಹ ಪ್ರಶ್ನೆಗಳನ್ನು ನಾವಲ್ಲಿ ಕೇಳ್ತಾ ಹೋಗ್ತೇವೆ. ಸೊ ಹಿಂಗಾಗಿ ಅಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಬರ್ತದೆ ಅನ್ನುವಂಥದ್ದು. ಇನ್ನು ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಸೆಂಟರ್ಡ್ನೆಸ್, ಶಿಶು ಕೇಂದ್ರಿತ ಜ್ಞಾನವನ್ನು ಕೊಡುವಂಥದ್ದು, ಶಿಶು ಕೇಂದ್ರಿತ ಬೋಧನಾ ಕ್ರಮವನ್ನು ನಾವು ಇಟ್ಕೊಳ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ ಅಂತಂದ್ರೆ ಲರ್ನರ್ ನೀಡ್ಸ್ನ ಒಂದು ಏರಿಯಾದ ಮೇಲೆ ಫೋಕಸ್ ಜಾಸ್ತಿ ಮಾಡಲಾಗ್ತದೆ. ಅಂದರೆ ಕಲಿಕಾರ್ಥಿಯ ಅಗತ್ಯತೆಗಳು ಏನಿದ್ದಾವೆ ಅವುಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪಾಠ ಮಾಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಬಹು ಮುಖ್ಯವಾದಂಥ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಯಾವುದನ್ನು ಕೊಡ್ಬೋದು ನಾವು ಅಂತಂದರೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗನ್ನು ಕೊಡ್ತಾ ಹೋಗ್ತಕ್ಕಂಥದ್ದು. ಅಂತಂದರೆ ನಮಗೆ ನಾವು ಸಣ್ಣ ಮಕ್ಕಳಿದ್ದಾಗ ಅಥವಾ ಇವತ್ತು ಕೂಡ ಕ್ಲಾಸಸ್ಗಳಲ್ಲಿ ಶಾಲೆಗಳಲ್ಲಿ ನಾವೇನು ಕೊಡ್ತೀವಿ, ಪ್ರಾಜೆಕ್ಟ್ ಕೊಡ್ತೀವಿ, ಇದನ್ನು ಮಾಡ್ಕೊಂಬರ್ಬೇಕು ನೀವು ಅಂತ ಹೇಳಿ. ಸೊ ಅಲ್ಲಿ ಮಕ್ಕಳು ಏನು ಮಾಡ್ತಾವೆ ಅಂತಂದರೆ ವಿಭಿನ್ನವಾಗಿ ನಾವು ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗಳಿಗೆ ಅನುಗುಣವಾಗಿ ಚಿತ್ರಗಳನ್ನು ತೆಗಿತಕ್ಕಂಥದ್ದು, ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ಎಲ್ಲೋ ಪುಸ್ತಕಗಳಲ್ಲಿರ್ತಕ್ಕಂಥ ಚಿತ್ರಗಳನ್ನು ಕಾಪಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬರುವಂಥದ್ದು, ಅವುಗಳನ್ನ ಮತ್ತೆ ಡ್ರಾಯಿಂಗ್ ಶೀಟ್ ಮೇಲೆ ಅಂಟಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಇದೆಲ್ಲ ನಿಮಗೆ ತಿಳಿತದೆ. ಮತ್ತಿನ್ನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಏನು ಬೇಡ. ಇನ್ನು ಪ್ರಿನ್ಸಿಪಲ್ ಆಫ್ ಆಂಟಿಸಿಪೇಷನ್ ಎಸ್ಪೆಷಲಿ ಇದು ಇಲ್ಲೇನಾಗ್ತದೆ, ಏರಿಯಾ ಆಫ್ ಫೋಕಸ್ ಇಸ್ ಪ್ರಿವೆಂಟಿಂಗ್ ಡಿಫಿಕಲ್ಟೀಸ್ಗಳನ್ನು ಇದು ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಇದೇನು ಮಾಡ್ತದೆ ಅಂತಂದರೆ ಎಕ್ಸಾಂಪಲ್ ಏನು ಕೊಡ್ಬೋದು, ಅಡ್ರೆಸ್ಸಿಂಗ್ ಕಾಮನ್ ಎರರ್ಸ್, ಸಾಮಾನ್ಯವಾಗಿ ಸಂಭವಿಸಬಹುದಾದಂತಹ ತಪ್ಪುಗಳನ್ನು ಇದು ಅಡ್ರೆಸ್ ಮಾಡ್ತದೆ ಅನ್ನುವಂಥದ್ದು. ಇನ್ನು ಪ್ರಿನ್ಸಿಪಲ್ ಆಫ್ ಮಲ್ಟಿಪಲ್ ಮೆಥಡ್, ಒಂದೇ ಮೆಥಡ್ ಅಲ್ಲ ಮಲ್ಟಿಪಲ್ ಮೆಥಡ್ಸ್ಗಳನ್ನು ಅಪ್ಲೈ ಮಾಡ್ಕೊಂಡು ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಟೀಚಿಂಗ್ ಮಾಡ್ಬೋದು. ಎಕ್ಸಾಂಪಲ್ ರೋಲ್ ಪ್ಲೇ ಆಗಿರ್ಬೋದು, ಲೆಕ್ಚರಿಂಗ್ ಮೆಥಡ್ ಆಗಿರ್ಬೋದು, ಹಾಗೂ ವಿಭಿನ್ನ ಮೆಥಡ್ಸ್ಗಳನ್ನು ಅಪ್ಲೈ ಮಾಡುವಂಥದ್ದಾಗಿರ್ಬೋದು. ಇನ್ನು ಪ್ರಿನ್ಸಿಪಲ್ ಆಫ್ ಇವ್ಯಾಲ್ಯುವೇಷನ್, ಟೀಚಿಂಗ್ ಎಲ್ಲ ಮಾಡಿ ಕೈಬಿಟ್ಟರೆ ಆಗೋದಿಲ್ಲ, ಎಷ್ಟರ ಮಟ್ಟಿಗೆ ನಮ್ಮ ಟೀಚಿಂಗ್ ಎಫೆಕ್ಟಿವ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಿನ್ಸಿಪಲ್ ಆಫ್ ಇವ್ಯಾಲ್ಯುವೇಷನ್ ಕೂಡ ಇಟ್ಟಿರ್ತಾರೆ. ಈ ಪ್ರಿನ್ಸಿಪಲ್ ಆಫ್ ಇವ್ಯಾಲ್ಯುವೇಷನ್ ಏನನ್ನು ಫೋಕಸ್ ಮಾಡ್ತದೆ ಅಂದರೆ ಪ್ರೋಗ್ರೆಸ್ ಮೆಜರ್ಮೆಂಟ್, ಎಷ್ಟರ ಮಟ್ಟಿಗೆ ಕಲಿಕೆ ಉಂಟಾಗಿದೆ ಅನ್ನುವುದನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಪ್ರೋಗ್ರೆಸ್ ಮೆಜರ್ಮೆಂಟ್ ಮಾಡಲಿಕ್ಕೆ ಪ್ರಿನ್ಸಿಪಲ್ ಆಫ್ ಇವ್ಯಾಲ್ಯುವೇಷನನ್ನು ನಾವು ಬಳಸ್ಕೊಳ್ತೇವೆ. ಎಕ್ಸಾಂಪಲ್ಸ್ ಕ್ವಿಕ್ ಕ್ವಿಝಸ್ಗಳನ್ನು ಮಾಡೋದಾಗಿರ್ಬೋದು, ಅಸೈನ್ಮೆಂಟ್ಗಳನ್ನು ಕೊಡೋದಾಗಿರ್ಬೋದು, ಇವೆಲ್ಲ ನಮಗೆ ಟೀಚಿಂಗ್ ಮೆಥಡ್ಸ್, ಡಿಫ್ರೆಂಟ್ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್, ಎಸ್ಪೆಷಲಿ ಎಜುಕೇಷ್ನಲ್ ಬ್ಯಾಕಪ್ ಇರುವಂಥದ್ದು, ಸೈಕಾಲಜಿಕಲ್ ಬ್ಯಾಕಪ್ ಇರುವಂತಹ ತತ್ವಗಳು ಇವೆಲ್ಲ ಆಗಿರ್ತವೆ ಅನ್ನುವಂಥದ್ದು. 63ನೆಯ ಪ್ರಶ್ನೆ, ಕಲಿಕೆಯ ಫಲದ ಮೌಲ್ಯಮಾಪನದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಹೆಂಗೆ ನೆರವಾಗ್ತದೆ? ಕಲಿಕಾ ಫಲ ಅಂದರೆ ನಾವು ಪಾಠ ಮಾಡಿದ ನಂತರ ಮಕ್ಕಳಲ್ಲಿ ಆ ಒಂದು ಟೀಚಿಂಗು ಎಷ್ಟರ ಮಟ್ಟಿಗೆ ರೀಟೇನ್ ಆಗಿದೆ, ಮಕ್ಕಳು ಅದನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಲ್ವಾ. ಸೊ ಅದನ್ನು ತಿಳ್ಕೊಬೇಕಪ್ಪ ಅಂತಂದರೆ ಸೈಕಾಲಜಿಯಲ್ಲಿ ಕೆಲವೊಂದಿಷ್ಟು ಮೆಥಡ್ಸ್ ಇದ್ದಾವೆ, ಅದು ಯಾವ ರೀತಿ ನಮಗೆ ಸಹಾಯವಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಈ ಪ್ರಶ್ನೆ ಕೇಳ್ತಾ ಇದೆ. ಮನೋವೈಜ್ಞಾನಿಕ ಸಾಧನಗಳು ವಿದ್ಯಾರ್ಥಿಗಳಲ್ಲಿ ಕಲಿಕೆಯು ಯಾವ ಮಟ್ಟದಲ್ಲಾಗುತ್ತಿದೆ ಎಂಬುದನ್ನು ಅಳಿಯಲು ಶಿಕ್ಷಕನಿಗೆ ಸಹಾಯ ಮಾಡ್ತವೆ. ಯಾವ್ಯಾವ ಸಹಾಯ ಮಾಡುವೋ? ಮನೋವೈಜ್ಞಾನಿಕ ಸಾಧನಗಳು. ಸೊ ಆ ವಿದ್ಯಾರ್ಥಿಗಳ ಸಾಧನೆಯ ಆಧಾರದ ಮೇಲೆ ಶಿಕ್ಷಕನು ತನ್ನ ಬೋಧನಾ ವಿಧಾನಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳಬಹುದು ಹಾಗೂ ಸೂಕ್ತವಾಗಿ ತನ್ನ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಶಿಕ್ಷಕ ಏನು ಮಾಡ್ತಾನಪ್ಪ ಅಂದರೆ ತನ್ನ ಬೋಧನಾ ವಿಧಾನಗಳನ್ನು ಏನು ಮಾಡಿಕೊಳ್ತಾನೆ, ಮೌಲ್ಯಮಾಪನ ಮಾಡಿಕೊಳ್ತಾನೆ. ಎಷ್ಟರ ಮಟ್ಟಿಗೆ ಈ ನಾನು ಬಳಸಿರ್ತಕ್ಕಂಥ ಬೋಧನಾ ವಿಧಾನ ವರ್ಕೌಟ್ ಆಗಿದೆ, ಅದು ಹೆಲ್ಪ್ಫುಲ್ ಆಗಿದೆ, ಅದು ರಿಸಲ್ಟ್ ಕೊಟ್ಟಿದೆ, ಹಾಗೂ ಸೂಕ್ತವಾಗಿ ತನ್ನ ಬೋಧನಾ ತಂತ್ರಗಳನ್ನು ಮತ್ತೇನು ಮಾಡ್ಕೋಬೋದು, ಒಂದು ವೇಳೆ ತಾನು ಬಳಸಿರ್ತಕ್ಕಂತಹ ವಿಧಾನ ಅಷ್ಟೊಂದು ಮಟ್ಟಿಗೆ ಎಫೆಕ್ಟಿವ್ ಆಗಿಲ್ಲ ಅಂತಂದರೆ
ಮತ್ತು ಯಾವ ರೀತಿಯ ವಿಭಿನ್ನವಾದಂಥ ಬೋಧನಾ ವಿಧಾನಗಳನ್ನು ಬಳಸ್ಕೊಳ್ಬೋದು, ಬೇರೆ ಯಾವ ತಂತ್ರವನ್ನು ನಾನೇನು ಬಳಸ್ಕೊಳ್ಬಹುದು ಅನ್ನೋದನ್ನು ಟೀಚರ್ ಏನು ಮಾಡ್ತಾನೆ ಅಂತಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯವಾಗ್ತದೆ. ಇನ್ನು ಒಂದು ಎಕ್ಸಾಂಪಲ್, ಸೊ ಹಂಗಂತಂದರೆ ಯಾವ್ಯಾವ ಟೆಸ್ಟ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟು ಅನ್ನೋದನ್ನು ಇಲ್ಲಿ ನಾವು ಈ ಬಾಕ್ಸ್ನ ಮೂಲಕ ತಿಳಿತಾ ಹೋಗೋಣ. ಸ್ವಲ್ಪ ಬಾಕ್ಸು ದೊಡ್ಡದು ಮಾಡೋಣ, ಸೊ ದ್ಯಾಟ್ ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಕಾರಿಯಾಗುತ್ತೆ. ಸಾರಿ 1 ಮಿನಿಟ್, ಇಲ್ಲ ಇದು ಅಷ್ಟು ಎಫೆಕ್ಟಿವ್ ಅನ್ಸಲ್ಲ. ಬಟ್ ಅದು ನೋಡಿರಿ ಯಾವ ಟೂಲ್ ಅಂತಂದರೆ ದೇರ್ ಆರ್ ಮೆನಿ ಇಂಟೆಲಿಜೆನ್ಸ್ ಟೆಸ್ಟ್ಸ್ ಇದ್ದಾವೆ, ವಿಭಿನ್ನ ರೀತಿಯ ಇಂಟೆಲಿಜೆನ್ಸ್ ಟೆಸ್ಟ್ಸ್ ಇದ್ದಾವೆ. ಉದಾಹರಣೆ ಕೊಡೋದಾದರೆ ಸ್ಟ್ಯಾನ್ಫೋರ್ಡ್ ಬೀನೆ ಟೆಸ್ಟ್ ಆಗಿರ್ಬೋದು, ರೇವನ್ ಟೆಸ್ಟ್ ಆಗಿರ್ಬೋದು. ಆ್ಯಂಡ್ ಇವೇನು ಮಾಡ್ತವೆ, ಕಾಗ್ನೇಟಿವ್ ಎಬಿಲಿಟಿ ಆ್ಯಂಡ್ ರೀಸನಿಂಗನ್ನು ಚೆಕ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತವೆ. ಮತ್ತೊಂದು ರೀತಿಯ ಟೂಲ್ ಆಫ್ ಟೆಸ್ಟ್ ಯಾವುದಂತಂದರೆ ಅಚೀವ್ಮೆಂಟ್ ಟೆಸ್ಟ್ ಆಗಿರ್ಬೋದು, ವುಡ್ ಕಾಕ್ ಜಾನ್ಸನ್ ಟೆಸ್ಟ್, WRAT ಟೆಸ್ಟ್. ಇದೇನು ಮಾಡ್ತದೆ, ಅಕಾಡೆಮಿಕ್ ಸ್ಕಿಲ್ಸ್ಗಳನ್ನು, ರೀಡಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಆಗಿರ್ಬೋದು, ಇವುಗಳನ್ನು ಅಳಿಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಡೆವಲಪ್ಮೆಂಟಲ್ ಸ್ಕಿಲ್ಸ್ ಅಂತ ನಾವು ನೋಡ್ಬೋದು, ಬೇಲೆ ಟೆಸ್ಟ್, ವಿನ್ಲ್ಯಾಂಡ್ ಟೆಸ್ಟ್, MELQO ಟೆಸ್ಟ್. ಈ ಎಲ್ಲ ವಿಭಿನ್ನವಾದಂಥ ಟೆಸ್ಟ್ಗಳನ್ನು ನಾವು ಮುಂದೆ ಹೋಗ್ತಾ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಅಂತಂದರೆ ವಿಡಿಯೋ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದೆಲ್ಲಾಗ್ತದೆ, ಇದನ್ನೆಲ್ಲಿ ಯೂಸ್ ಮಾಡ್ತೇವೆ, ಅರ್ಲಿ ಲರ್ನಿಂಗ್ ಆ್ಯಂಡ್ ಅಡಾಪ್ಟಿವ್ ಬಿಹೇವಿಯರ್ನಲ್ಲಿ ಸಹಾಯ ಮಾಡ್ತದೆ ಇದು ನಮಗೆ. ಇನ್ನು ಎಮೋಷ್ನಲ್ ಆರ್ ಪರ್ಸ್ನಾಲಿಟಿ ಟೆಸ್ಟ್ಸ್ ಬರ್ತವೆ. ಇವು ಯಾವ ಎಮೋಷ್ನಲ್ ಪರ್ಸ್ನಾಲಿಟಿ ಟೆಸ್ಟ್ಸ್ ಅಂತಂದರೆ ಕ್ಯಾಟ್ ಟೆಸ್ಟ್ ಆಗಿರ್ಬೋದು, ಡ್ರಾ ಅ ಪರ್ಸನ್ ಟೆಸ್ಟ್ ಆಗಿರ್ಬೋದು, BASC ಟೆಸ್ಟ್ ಆಗಿರ್ಬೋದು. ಇವೇನು ಮಾಡ್ತವೆ ಅಂತಂದರೆ ಎಮೋಷ್ನಲ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಹೆಂಗೆ ಆಗಿದೆ ವಿದ್ಯಾರ್ಥಿಗಳಲ್ಲಿ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಇನ್ನು ಅಬ್ಸರ್ವೇಷ್ನಲ್ ಟೂಲ್ಸ್, ಯಾವುವು ಅಬ್ಸರ್ವೇಷ್ನಲ್ ಟೂಲ್ಸ್ ಅಂತಂದರೆ EYFC ಟೆಸ್ಟ್, ಪೋರ್ಟ್ಫೋಲಿಯೋಸ್, ಚೆಕ್ ಲಿಸ್ಟ್ಸ್, ಇವೆಲ್ಲ ನಮಗೆ ಅಬ್ಸರ್ವೇಷ್ನಲ್ ಟೂಲ್ಸ್ ಆಗಿ ಸಿಗ್ತವೆ. ಇವೇನು ಮಾಡ್ತವೆ ಅಂದರೆ ರಿಯಲ್ ವರ್ಲ್ಡ್ ಕ್ಲಾಸ್ ರೂಮ್ ಲರ್ನಿಂಗಲ್ಲಿ ನಮಗೆ ಸಹಾಯ ಮಾಡ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಸಂಶೋಧನೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗುತ್ತದೆ? ಸಂಶೋಧನಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಹೆಂಗಾಗ್ತದೆ, ಹೆಂಗೆ ಸಹಾಯ ಮಾಡ್ತದೆ? ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ವರ್ತನೆ ಮತ್ತು ಸಾಧನೆಗಳ ಮೇಲೆ ಪ್ರಭಾವ ಬೀರಲು ಹಲವಾರು ಚರಾಂಶಗಳನ್ನು ಅಳೆಯಲು ಅಗತ್ಯವಾದ ಸಾಧನೆಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಏನ್ರಿ ಅದು? ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ವರ್ತನೆ, ವಿದ್ಯಾರ್ಥಿಗಳು ಹೆಂಗೆ ಬಿಹೇವ್ ಮಾಡ್ತಾರೆ, ವಿದ್ಯಾರ್ಥಿಗಳ ಸಾಧನೆ, ಈ ವಿದ್ಯಾರ್ಥಿಗಳ ವರ್ತನೆ ಮತ್ತು ಸಾಧನೆಗಳ ಮೇಲೆ ಪ್ರಭಾವ ಬೀರುವಂತಹ ಹಲವಾರು ಚರಾಂಶಗಳು ಅಂದರೆ ಇಂಗ್ಲೀಷ್ನಲ್ಲಿ ವೇರಿಯಬಲ್ಸ್. ಇವೇನಾಗ್ತವೆ ಚರಾಂಶಗಳು ಏನಾಗ್ತವೆ ಅಂತಂದರೆ ಇವು ತಂಪಾಡಿಗೆ ತಾವು ಚೇಂಜ್ ಆಗ್ತಾ ಇರ್ತವೆ. ಯಾವುದು ಚೇಂಜ್ ಆಗ್ತಾ ಇರುತ್ತೋ, ಟೈಮಿಗೆ ತಕ್ಕಂಗೆ ಯಾವುದು ಚೇಂಜ್ ಆಗ್ತಾ ಇರುತ್ತೋ ಅದು ವೇರಿಯಬಲ್, ಅದು ಚರಾಂಶ ಅಂತ ಕೂಡ ಕರೀತಾರೆ. ಇನ್ನು ಈ ಚರಾಂಶಗಳನ್ನು ಅಳಿಯಲು ಅಗತ್ಯವಾದ ಸಾಧನಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ನಮಗೆ ಸಹಾಯವಾಗ್ತದೆ. ಯಾವುದು ಸಹಾಯವಾಗ್ತದೆ? ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಆಗ್ತದೆ. ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಸಾಧನೆ ಹಾಗೂ ವರ್ತನೆ ಇವುಗಳ ಮೇಲೆ ಯಾವುದೋ ಒಂದಿಷ್ಟು ಅಂಶಗಳ ಪ್ರಭಾವ ಬೀರ್ತಾ ಇರ್ತವೆ. ಆ ಅಂಶಗಳನ್ನು ನಾವೇನಂತ ಕರಿತೀವಿ? ಚರಾಂಶ ಅಂತ ಕರಿತೇವೆ. ಈ ಚರಾಂಶಗಳನ್ನು ಅಳಿಲಿಕ್ಕೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಹಲವಾರು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸು ಸಹಾಯ ಮಾಡ್ತವೆ. ನೆಕ್ಸ್ಟು, ತರಗತಿ ಬೋಧನೆಯ ಮೇಲೆ ನಡೆದ ಸಂಶೋಧನೆಗಳ ಆಧಾರದ ಮೇಲೆ ಶಿಕ್ಷಕನು ವಿದ್ಯಾರ್ಥಿಗಳ ವರ್ತನೆಯನ್ನು ನಿಯಂತ್ರಿಸಬಹುದು, ನಿರ್ದೇಶಿಸಬಹುದು, ಮುನ್ಸೂಚಿಸಬಹುದು. ಇಲ್ಲೇನಾಗಿರ್ತೈತಿ ಅಂತಂದ್ರೆ ಕ್ಲಾಸ್ ರೂಮ್ ಲರ್ನಿಂಗಿಗೆ ಸಂಬಂಧಪಟ್ಟಂತೆ ಹಲವಾರು ಸಂಶೋಧನೆಗಳು ನಡೆದಿರ್ತವೆ, ಹಲವಾರು ಎಕ್ಸ್ಪೆರಿಮೆಂಟ್ಸ್ ನಡೆದಿರ್ತವೆ, ಹಲವಾರು ರಿಸರ್ಚ್ ನಡೆದಿರ್ತವೆ. ಅವುಗಳ ಆಧಾರದ ಮೇಲೆ, ಆ ಎಲ್ಲ ರಿಸರ್ಚ್ಗಳ ಆಧಾರದ ಮೇಲೆ ಶಿಕ್ಷಕ ಏನು ಮಾಡ್ಬೋದು ಅಂತಂದರೆ ವಿದ್ಯಾರ್ಥಿಗಳ ವರ್ತನೆಯನ್ನು ನಿಯಂತ್ರಣ ಕೂಡ ಮಾಡಬಹುದು, ಅವುಗಳನ್ನು ನಿರ್ದೇಶನ ಕೂಡ ಮಾಡ್ಬೋದು, ಹಾಗೂ ಮುನ್ಸೂಚನೆ ಕೂಡ ಕೊಡಬಹುದು. ಈ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಈ ಸಂಶೋಧನೆ ನಮಗೆ ಸಹಕಾರಿಯಾಗಿದೆ ಅನ್ನುವಂಥದ್ದು. ಇನ್ನು 65ನೆಯ ಪ್ರಶ್ನೆ, ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ನೀಡಲು ಶೈಕ್ಷಣಿಕ ಮನೋವಿಜ್ಞಾನ ಹೆಂಗೆ ನೆರವಾಗಿದೆ? ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡೋದಕ್ಕೆ
ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಯಾವ ರೀತಿ ಸಹಾಯ ಮಾಡಿದೆ? ಇದು ಪ್ರಶ್ನೆ. ಸಾಮಾನ್ಯ ಮಕ್ಕಳಿಂದ ಭಿನ್ನವಾದಂತಹ ವಿಶಿಷ್ಟ ಮಕ್ಕಳನ್ನು ಗುರುತಿಸಲು, ಅವರ ವಿಶೇಷ ಅಗತ್ಯತೆಗಳನ್ನು ತಿಳಿಯಲು ಮತ್ತು ಸೂಕ್ತ ಶೈಕ್ಷಣಿಕ ಕ್ರಮಗಳನ್ನು ಕೈಗೊಳ್ಳಲು ನೆರವಾಗುವಂತಹ ವಿಶೇಷ ಜ್ಞಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ ಒದಗಿಸ್ತದೆ. ನೋಡ್ರಿ, ವಿದ್ಯಾರ್ಥಿಗಳನ್ನು ನಾವು ಅವರ ಕಲಿಕಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಲ್ಲಿರುವಂತಹ ವಿಭಿನ್ನವಾದಂತಹ ವ್ಯತ್ಯಾಸಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಕೆಟಗರಿಗಳನ್ನು ಮಾಡಿಕೊಳ್ಳಬಹುದು. ಆ ರೀತಿ ಕೆಟಗರಿ ಮಾಡಿದಾಗ ಸಾಮಾನ್ಯವಾದಂಥ ಮಕ್ಕಳೇ ಬೇರೆಯಾಗಿ ಕಾಣಿಸಿಕೊಳ್ತಾರೆ, ಹಾಗೂ ವಿಭಿನ್ನವಾದಂತಹ ಅಗತ್ಯತೆಗಳನ್ನು ಹೊಂದಿರತಕ್ಕಂತಹ ಮಕ್ಕಳೇ ನಮಗೆ ಬೇರೆಯಾಗಿ ಸಿಗ್ತಾರೆ. ಈ ರೀತಿ ವಿಭಿನ್ನವಾದಂಥ ಅಗತ್ಯತೆಗಳನ್ನು ಹೊಂದಿರತಕ್ಕಂಥ ಮಕ್ಕಳನ್ನೇ ನಾವೇನಂತ ಕರಿತೇವೆ? ವಿಶಿಷ್ಟ ಮಕ್ಕಳು ಅಂತ ಕರಿತೇವೆ. ಸೊ ಹಾಗಿದ್ದಲ್ಲಿ ಈ ಸಾಮಾನ್ಯ ಮಕ್ಕಳಿಂದ ಇವರು ವಿಭಿನ್ನವಾಗಿರ್ತಕ್ಕಂತಹ ಮಕ್ಕಳೇನಿದ್ದಾರಲ್ಲ, ಇವರನ್ನು ಗುರುತಿಸುವುದು ಹೇಗೆ? ಅವರ ಒಂದು ಅಗತ್ಯತೆಗಳೆಲ್ಲ ಏನಿರ್ತವೆ, ಶೈಕ್ಷಣಿಕ ಸನ್ನಿವೇಶದಲ್ಲಿ ಆ ಶಿಕ್ಷಣದಲ್ಲಿ ವಿಭಿನ್ನವಾದಂತಹ ಮಕ್ಕಳು, ವಿಶಿಷ್ಟ ಮಕ್ಕಳ ಅಗತ್ಯತೆಗಳು ಏನು, ಆ ಅಗತ್ಯತೆಗಳನ್ನು ಶಿಕ್ಷಕರಾದಂಥವರು ಯಾವ ರೀತಿ ಒದಗಿಸಿಕೊಡಬೇಕು ಅನ್ನುವಂಥ ಜ್ಞಾನವನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ಅವರಿಗೆ ಕೊಡ್ತದೆ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿಗೆ ಈ ನಮ್ಮ ಒಂದು ವಿಡಿಯೋ ಲೆಂತು ಹೇಳಿರೋ ಟೈಮ್ಗಿಂತ ಜಾಸ್ತಿ ಆಗ್ತಾಯಿದೆ. ಸೊ ನಾವು ಹಾಗೆ ಲೆಂತ್ ಜಾಸ್ತಿ ಮಾಡ್ತಾ ಹೋದರೆ ಕೇಳೋರಿಗೂ ಕೂಡ ಏನಾಗುತ್ತೆ, ಅಷ್ಟು ಫೀಲ್ ಗುಡ್ ಆಗಲ್ಲ. ಸೊ ಹಂಗಾಗಿ ಉಳಿದಂತಹ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕೇಳೋಣ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಈ ಒಂದು ವಿಡಿಯೋಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟಿರ್ತಕ್ಕಂಥ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಹೆಚ್ಚೆಚ್ಚಿನ ಪ್ರಶ್ನೆಗಳನ್ನು, ಉತ್ತರಗಳನ್ನು ನಾವು ಮತ್ತು ರೆಡಿ ಮಾಡಿಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಸೇರೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋಕ್ಕೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ ಅಂತ ಹೇಳ್ತಾ ಬಾಯ್, ಸಿ ಯು, ಟಾಟಾ.